ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲ ಡ್ರಾಯಿಂಗ್ಸ್ಗಳಲ್ಲೂ ಯೂಸ್ ಮಾಡುವಂಥ ಔಟ್ಲೈನ್ ಪೆನ್ಸಿಲ್ ಬಗ್ಗೆ ತಿಳ್ಕೊಳ್ಳೋಣ. ಔಟ್ಲೈನ್ ಪೆನ್ಸಿಲ್ ಪ್ಯಾಕಲ್ಲಿ ಟೋಟಲ್ 6 ಪೆನ್ಸಿಲ್ಸ್ಗಳಿರುತ್ತೆ. ಸೊ ಒಂದೊಂದಕ್ಕೆ ಒಂದೊಂದು ಗ್ರೇಡ್ಸ್ಗಳಿರುತ್ತೆ. ಸೊ ನೀವು ನೋಡ್ಬೋದು, ಒಂದೊಂದಕ್ಕೆ ಒಂದೊಂದು ಗ್ರೇಡ್ಸ್ ಇದೆ. ಸೊ ಔಟ್ಲೈನ್ ಪೆನ್ಸಿಲಲ್ಲಿ ಗ್ರೇಡ್ಸ್ ಫಸ್ಟ್ HB ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ 2B, 4B, 6B, 8B, 10B ಅಂತ ಟೋಟಲ್ 6 ಪೆನ್ಸಿಲ್ಸ್ಗಳಿರುತ್ತೆ. ಸೊ ಇವಾಗ ಒಂದೊಂದೇ ಪೆನ್ಸಿಲ್ನ ನೋಡ್ತಾ ಹೋಗೋಣ. ಸೊ ಔಟ್ಲೈನಲ್ಲಿ ಈ ಪೆನ್ಸಿಲ್ HB. ಸೊ ಡ್ರಾಯಿಂಗ್ಸ್ ಮಾಡಬೇಕಾದ್ರೆ ಫಸ್ಟ್ ಲೇಯರ್ ಮಾಡೋದಕ್ಕೆ ತುಂಬ ಯೂಸ್ ಮಾಡ್ತೀವಿ. ಸೊ ಇದು ತುಂಬ ಲೈಟಾಗಿರುತ್ತೆ. ಸೊ ನಿಮಗೆ ಶೇಡ್ ಮಾಡಿ ತೋರಿಸ್ತೀನಿ. ನಾನು ಶೇಡ್ ಮಾಡಬೇಕಾದ್ರೆ ಪ್ರೆಷರ್ ಹಾಕಿ ಎಲ್ಲ ಶೇಡ್ ಮಾಡ್ತಾಯಿಲ್ಲ, ಸುಮ್ಮನೆ ಆಗಿ ಸಿಂಪಲ್ಲಾಗಿ ಶೇಡ್ ಮಾಡ್ತಾಯಿದ್ದೀನಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಗ್ರೇಡ್ಸ್ಗಳಿಗೆ. ಸೊ ನೀವು ನೋಡ್ಬೋದು, HBನಲ್ಲಿ ಶೇಡಿಂಗ್ ತುಂಬ ಲೈಟಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇದೇ ಥರ 2Bನ ಶೇಡ್ ಮಾಡಿ ನೋಡೋಣ. ಇದನ್ನು ಅಷ್ಟೇ, ನಾನು ಪ್ರೆಷರ್ ಹಾಕಿ ಶೇಡ್ ಮಾಡ್ತಾಯಿಲ್ಲ, ಹಾಗೆ ಸ್ಮೂತಾಗಿ ಶೇಡ್ ಮಾಡ್ತಾಯಿದ್ದೀನಿ. ನಿಮಗೆ ಗ್ರೇಡ್ಸ್ಗಳ ಮಧ್ಯೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನಾನು ಡಬಲ್ ಲೇಯರ್ ಶೇಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ 4Bನ ಇದೇ ಥರ ಶೇಡ್ ಮಾಡೋಣ. ಸೊ ನೀವು ನೋಡ್ಬೋದು HBಗೂ ಮತ್ತು 2Bಗೂ ಇರೋ ಡಿಫ್ರೆನ್ಸ್ನ. ಸೊ HB ತುಂಬ ಲೈಟಾಗಿದೆ ಶೇಡಿಂಗ್, 2B HBಗಿಂತ ಸ್ವಲ್ಪ ಡಾರ್ಕ್ ಆಗಿದೆ. ಸೊ ಇವಾಗ 4Bನ ಶೇಡ್ ಮಾಡೋಣ. ಸೊ ಇವಾಗ ನೀವು ಕಂಪ್ಯಾರಿಸನ್ ಮಾಡಿ ನೋಡ್ಬೋದು, HB, 2B ಹಾಗೂ 4B ಡಿಫ್ರೆನ್ಸ್ ಕಾಣ್ತಾ ಇದೆ. ಇದು ಲೈಟ್ ಇದೆ, ಇದು ಅದಕ್ಕಿಂತ ಒಂದು ಸ್ವಲ್ಪ ಡಾರ್ಕ್ ಇದೆ. ಸೊ 4B 2Bಗಿಂತ ಡಾರ್ಕ್ ಇದೆ. ಸೊ ಅದೇ ಥರ ನೆಕ್ಸ್ಟು 6Bನ ಟ್ರೈ ಮಾಡಿ ನೋಡೋಣ. ಸೊ ಇವಾಗ 6B ಕೂಡ ಶೇಡಿಂಗ್ ಆಗಿದೆ. ಸೊ ನೀವು ಗಮನಿಸ್ಬೋದು ಡಿಫ್ರೆನ್ಸ್. ಮತ್ತು ಇವಾಗ 8Bನ ಶೇಡ್ ಮಾಡಿ ನೋಡೋಣ.
ಸೊ ನೀವು ಗಮನಿಸ್ಬೋದು ಡಾರ್ಕ್ನೆಸ್ ಗ್ರೇಡ್ ಟು ಗ್ರೇಡ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಔಟ್ಲೈನಲ್ಲಿ ಲಾಸ್ಟ್ ಗ್ರೇಡ್ ಬಂದುಬಿಟ್ಟು 10B. ಸೊ ಇದನ್ನು ಇವಾಗ ಶೇಡ್ ಮಾಡಿ ನೋಡೋಣ. ಸೊ ಇವಾಗ 10B ಕೂಡ ಶೇಡಿಂಗ್ ಮುಗಿದಿದೆ. ಸೊ ನೀವು ಗಮನಿಸ್ಬೋದು ಗ್ರೇಡ್ HB ತುಂಬ ಲೈಟ್ ಆಗಿದೆ. ಸೊ 2B ಅದಕ್ಕಿಂತ ಸ್ವಲ್ಪ ಡಾರ್ಕ್ ಇದೆ. 4B 2Bಗಿಂತ ಡಾರ್ಕ್ ಇದೆ. ಸೊ 6B 4Bಗಿಂತ ಡಾರ್ಕ್ ಇದೆ. 8B 6Bಗಿಂತ ಡಾರ್ಕ್ ಇದೆ. 10B ಎಲ್ಲದಕ್ಕಿಂತನೂ ಡಾರ್ಕ್ ಇದೆ. ಸೊ ನಾನೇನು ಇದನ್ನು ತುಂಬ ಹೈ ಪ್ರೆಷರ್ ಹಾಕಿ ಎಲ್ಲ ಶೇಡ್ ಮಾಡಿಲ್ಲ. ಸೊ ಸ್ಮೂತಾಗಿಯೇ ಶೇಡ್ ಮಾಡಿದ್ದೀನಿ. ಸೊ ಇದು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ಹಾಗೆಯೇ ಡ್ರಾಯಿಂಗ್ಗಳಲ್ಲಿ ಡ್ರಾ ಮಾಡಬೇಕಾದ್ರೆ ಫಸ್ಟ್ ಲೇಯರಾಗಿ ನಾವು HBನೇ ಯೂಸ್ ಮಾಡ್ತೀವಿ. ಯಾಕಂದರೆ ಫಸ್ಟ್ ಲೇಯರಲ್ಲಿ ಲೈಟ್ ಫಾರ್ಮೇಷನ್ ಆಗಲಿ ಅಂತ. ಆಮೇಲೆ ನಾವು ಡಾರ್ಕ್ನ ಔಟ್ ಮಾಡೋಕ್ತಾ ಹೋಗ್ತೀವಿ. ಸೊ ಪಿಕ್ಚರಲ್ಲಿ ಪೋರ್ಟ್ರೇಟಲ್ಲಿ ಯಾವ ಲೆವೆಲ್ಗೆ ಡಾರ್ಕ್ನೆಸ್ ಇರುತ್ತೆ ಆ ಥರ ಡಾರ್ಕ್ನೆಸ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ನಾನು ಶೇಡ್ ಮಾಡಿರೋದನ್ನ ನಿಮಗೆ ಬ್ಲೆಂಡ್ ಮಾಡಿ ಕೂಡ ತೋರಿಸ್ತೀನಿ ಇವಾಗ. ಸೊ ನೀವು ಗಮನಿಸ್ಬೋದು ನಾನು ಬ್ಲೆಂಡ್ ಮಾಡೋದಕ್ಕೆ ಪೇಪರ್ ಸ್ಟಂಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಯೂಸ್ ಮಾಡಿರೋ ಪೇಪರ್ A4 ಸೈಜ್ ಪೇಪರ್, ನಾರ್ಮಲ್ ಜೆರಾಕ್ಸ್ ಶೀಟು. ಸೊ ಜೆರಾಕ್ಸ್ ಶೀಟ್ ಮೇಲೆ ಈ ಥರ ಬ್ಲೆಂಡಿಂಗ್ ಬಂದಿದೆ, ತುಂಬ ಚೆನ್ನಾಗಿದೆ, ಸ್ಮೂತಾಗಿದೆ. ನೀವು ಗಮನಿಸ್ಬೋದು ಡಿಫ್ರೆನ್ಸ್ನ. ಇವಾಗ ನೀಟಾಗಿ ಕಾಣುತ್ತೆ. ಇವಾಗ ಒಂದು ಐನ ಡ್ರಾ ಮಾಡಿದ್ದಕ್ಕೆ ಔಟ್ಲೈನ್ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಶೇಡ್ ಮಾಡಿ ನಿಮಗೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಇವಾಗ ಔಟ್ಲೈನ್ 10B ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಯಾವ್ಯಾವುದು ಡಾರ್ಕ್ ಸ್ಪಾಟ್ಗಳಿದೆ ಅದನ್ನೆಲ್ಲ ನಾನು ಹೈಲೈಟ್ ಮಾಡ್ಕೋತೀನಿ. ಡಾರ್ಕ್ ಸ್ಪಾಟ್ಸ್ಗಳನ್ನೆಲ್ಲ ಡ್ರಾ ಮಾಡಿದ್ದೀನಿ. ಸೊ ಇವಾಗ ನಾನು HB ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಲೈಟ್ನ ಅಬ್ಸರ್ವ್ ಮಾಡಿ ಲೈಟ್ ಸ್ಪಾಟ್ ಇದೆ ಅದಲ್ಲೆಲ್ಲ ಲೈಟ್ ಶೇಡಿಂಗ್ ಮಾಡ್ತಾ ಹೋಗ್ತೀನಿ.
2B ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಸೆಕೆಂಡ್ ಲೇಯರ್ನ ಶೇಡ್ ಮಾಡೋಕ್ಕಾಗ್ತೀನಿ. ಸೊ ಹಾಗೇನೆ ನಾನು 2B ಪೆನ್ಸಿಲ್ ಯೂಸ್ ಮಾಡಿಕೊಂಡು ಐಬ್ರೋಸ್ನ ಕೂಡ ಡ್ರಾ ಮಾಡ್ತಾ ಇದ್ದೀನಿ. ಹೇರ್ಸ್, ಬಿಯರ್ಡ್ ಮತ್ತು ಐಬ್ರೋಸ್ನೆಲ್ಲ ಹೇಗೆ ಡ್ರಾ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ ಅದಕ್ಕೆ ಅಂತಲೇ. ಸೊ ನೀವು ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಬೋದು, ನನ್ನ ಚಾನಲಲ್ಲಿ ಸಿಗುತ್ತೆ. ಶೇಡ್ ಮಾಡಿರೋದ್ರ ಮೇಲೆ ಪೇಪರ್ ಸ್ಟಂಪ್ನ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಶೇಡಿಂಗ್ ತುಂಬ ನೀಟಾಗಿ ಬಂದಿದೆ. ಸೊ ಇವಾಗ ನೀವು ನೋಡ್ಬೋದು ನಾನು R10 ಪೆನ್ಸಿಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಶೇಡ್ ಮಾಡಿ ಒಂದು ಸಿಂಪಲ್ ಆಗಿರೋ ಹೈನ ಡ್ರಾ ಮಾಡಿದ್ದೀನಿ. ಸೊ ಇದೇ ಥರ ನೀವು ಯಾವ್ದು ಬೇಕಾದರೂ ಪ್ರೊಟ್ರೇಟ್ಗಳನ್ನ ಡ್ರಾ ಮಾಡ್ಬೋದು ಇದೇ ಪೆನ್ಸಿಲ್ಸ್ಗಳನ್ನ ಯೂಸ್ ಮಾಡಿಕೊಂಡು. ಸೊ ಈ ವಿಡಿಯೋ ಬಗ್ಗೆ R10 ಪೆನ್ಸಿಲ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸಿದರೆ ಲೈಕ್ ಮಾಡಿ, ಹಾಗೂ ಇದೇ ಥರದ ವಿಡಿಯೋಗಳನ್ನ ಮುಂದೆ ನೋಡೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.